ಗುಡ್ ಮಾರ್ನಿಂಗ್. ITI ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿ ಆನ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು 3 ಫೇಸ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರ್ ಪಾರ್ಟ್ 5ನಲ್ಲಿ ಬಂದು ಸಿಂಬಲ್ಸ್ ಆಫ್ ಕಾಂಟ್ಯಾಕ್ಟ್ಸ್ ಅಥವಾ ಕಾಂಟ್ಯಾಕ್ಟರ್ಸ್ ಜೊತೆಲಿ ಪಾರ್ಟ್ಸ್ ಆಫ್ ಡ್ಯುಯಲ್ ಸ್ಟಾರ್ಟರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಡ್ಯುಯಲ್ ಸ್ಟಾರ್ಟರ್ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಮೊದಲಿಗೆ ಬಂದು ಯಾವ್ಯಾವುದು ಸ್ಟಾರ್ಟರ್ಸ್ ಬರುತ್ತೆ ಫಾರ್ AC ಮೋಟರ್ಸ್ಗೆ ಯಾವ್ಯಾವ ಸ್ಟಾರ್ಟರ್ಸ್ ಬರುತ್ತೆ ಅಂತ ಹೇಳಿ. ಸೊ AC ಮೋಟರ್ಸ್ಗೆ ಫಸ್ಟ್ ಬೇಸಿಕ್ಕಾಗಿ ಡ್ಯುಯಲ್ ಸ್ಟಾರ್ಟರ್ ಬರುತ್ತೆ, ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್. ಸೊ ಅದಾದಮೇಲೆ ಸ್ಟೇಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಅಂದರೆ ಸ್ಟೇಟರ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಸ್ಟಾರ್ಟರ್ ಅಂದರೆ ಡೈರೆಕ್ಟಾಗಿ ಸ್ಟೇಟರ್ಗೆ ಹೋಗೋ ಸಪ್ಲೈನ ಕಂಟ್ರೋಲ್ ಮಾಡಿ ಸ್ಟಾರ್ಟ್ ಮಾಡೋಂಥ ಸ್ಟಾರ್ಟರ್. ಸೊ ನೆಕ್ಸ್ಟ್ ಬಂದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಸೊ ನೆಕ್ಸ್ಟ್ ಫೋರ್ತ್ ಒಂದು ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್. ಇದಿಷ್ಟು AC ಮೋಟರ್ಸ್ಗೆ ಯೂಸ್ ಮಾಡುವಂಥ ಸ್ಟಾರ್ಟರ್ಗಳು. ಸೊ ಅದರಲ್ಲಿ ಫಸ್ಟ್ ನಾವು ಇವತ್ತು ಸ್ಟಡಿ ಮಾಡ್ತಿರೋದು ಡ್ಯುಯಲ್ ಸ್ಟಾರ್ಟರ್. ಸೊ ಅದರಲ್ಲಿ ಫಸ್ಟ್ BIS ಸಿಂಬಲ್ ಬಗ್ಗೆ ನೋಡೋಣ. ಸೊ BIS ಸಿಂಬಲ್ಸ್ ಏನೇನು ಯೂಸ್ ಆಗುತ್ತೆ ಅಂತ ನೋಡಿ ಫಸ್ಟ್. ಯಾಕಂದರೆ ನಿಮಗೆ ಸಿಂಬಲ್ಸ್ ಗೊತ್ತಾದರೆ ಅದರ ಸರ್ಕ್ಯೂಟ್ಸಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ ನಿಮಗೆ. NO NCಗಳು ಪುಷ್ ಬಟನ್ಗಳೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ ಇದೊಂದು ರಿಲೇ ಕಾಯಿಲ್ದು ಒಂದು ಸಿಂಬಲ್ ಇದು. ಸೊ ಈ ಥರ ನೋಡಿ ಇಲ್ಲೂ ಇದೆ ರಿಲೇ ಕಾಯಿಲ್ ಅಥವಾ NVC ಕಾಯಿಲ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸ್ಟಾರ್ಟರ್ಗಳಲ್ಲಿ ಯೂಸ್ ಮಾಡೋವಂಥ ಕಾಯಿಲ್ಗೆ ರಿಲೇ ಕಾಯಿಲ್ ಅಥವಾ NVC ಕಾಯಿಲ್ ಅಂತ ಹೇಳ್ತೀವಿ. ನೋಡಿ ಇದು ಕೂಡ NVC ಕಾಯಿಲ್ದು ಸಿಂಬಲ್. ಸೊ ಇದು ಕೂಡ ಕಾಯಿಲ್ ಸಿಂಬಲ್ಲು. ಸೊ ಇದು ಕಾಯಿಲ್ ಸಿಂಬಲ್. ಸೊ ದಿಸ್ ಬಾಕ್ಸ್ ಆಲ್ಸೋ ಕಾಯಿಲ್ ಸಿಂಬಲ್. ದಿಸ್ ಬ್ರಾಕೆಟ್ ಇಲ್ಲೂ ಇದೆ. ಸೊ ನೋಡಿ ಇದೆರಡು ಕಾಯಿಲ್ ಸಿಂಬಲ್ಸ್. ಸೊ ಇದೆರಡು NO ಅಂದರೆ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ಸ್. ಈ ಥರನೂ ಬರಿಬೋದು, ಈ ಥರನೂ ಬರಿಬೋದು. ಇಲ್ಲೂ ಇದೆ ಸೇಮ್. ಸೊ ಇದೆರಡು ಕೂಡ NO ಕಾಂಟ್ಯಾಕ್ಟ್ಸು. ಸೊ ಇದೆರಡು ಕೂಡ NC ಅಂದರೆ ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ಸ್. ನೋಡಿ ಇಲ್ಲಿ ಕ್ಲೋಸ್ ಆಗಿದೆ, ಇದು ಈಸ್ ಕ್ಲೋಸ್ಡ್. ಸೊ NC ನಾರ್ಮಲಿ ಕ್ಲೋಸ್. ಸೊ NO ಅಂದರೆ ನಾರ್ಮಲಿ ಓಪನ್ ಆಗಿದೆ. ನೋಡಿ ಇಲ್ಲಿ ಓಪನ್ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇಲ್ಲ, ಇಲ್ಲಿ ಕ್ಲೋಸ್ ಆಗಿದೆ ಕಾಂಟ್ಯಾಕ್ಟ್. ದಿಸ್ ಇಸ್ NC. ಸೊ ಇಲ್ಲೂ ಅಷ್ಟೇ ನೋಡಿ ದಿಸ್ ಇಸ್ NO ಓಪನ್ ಆಗಿದೆ, ಕ್ಲೋಸ್ ಆಗಿದೆ NC. ಸೊ ಇದು ಬಂದು NVC ಕಾಯಿಲ್ ಕಾಂಟ್ಯಾಕ್ಟ್ಸ್ ಅಂದರೆ ಕಾಯಿಲ್, ಇದು ಕಾಯಿಲ್ಗೆ ಸಿಂಬಲ್. ಸೊ ಇಲ್ಲೂ ಇದೆ ಕಾಯಿಲ್ಗೆ ಸಿಂಬಲ್. ಇದು ಒಂದು ಫ್ಯೂಸ್ ಸಿಂಬಲ್. ಸೊ ಇಲ್ಲಿ ನೋಡಿ ಇದು ಒಂಥರದ್ದು NC ಸಿಂಬಲ್ ಇದೆ. ಸೊ ಅಂದರೆ ನೋಡಿ 11 and 12 ಇಲ್ಲಿ ಕ್ಲೋಸ್ ಆಗಿದೆ. ಕಾಂಟ್ಯಾಕ್ಟ್ರಲ್ಲಿ NCನ ಇಂಡಿಕೇಟ್ ಮಾಡೋದಕ್ಕೆ ಈ ಥರ ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಸೊ NOನ ಈ ಥರ ಯೂಸ್ ಮಾಡ್ತೀವಿ, ನಾರ್ಮಲಿ ಓಪನ್ ನಾರ್ಮಲಿ ಕ್ಲೋಸ್. ಸೊ ಇಲ್ಲಿ ನೋಡಿ ನಾರ್ಮಲಿ ಓಪನ್ ನಾರ್ಮಲಿ ಕ್ಲೋಸ್. ಸೊ ಇದಿಷ್ಟು ಬಂದು ಮೈನ್ ನಿಮಗೆ ಸ್ಟಾರ್ಟಲ್ಲಿ ನಾರ್ಮಲಿ ಓಪನ್ ನಾರ್ಮಲಿ ಕ್ಲೋಸ್ ಅದು ಬಿಟ್ಟರೆ NVC. ಇದು ಮೂರು ಗೊತ್ತಾದರೆ ನೋಡಿದ್ದು ಇಂಡಿಕೇಟರ್ಸ್ ಎಲ್ಲ ಮಾಮೂಲಿ ಕನೆಕ್ಷನ್ BIS ಸಿಂಬಲ್ಸ್ ಇರುತ್ತೆ ಅದು. ಸೊ ನೆಕ್ಸ್ಟ್ ಡ್ಯುಯಲ್ ಸ್ಟಾರ್ಟರ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೀವೆಲ್ಲ ನೋಡಿದ್ದೀರಾ ಡ್ಯುಯಲ್ ಸ್ಟಾರ್ಟರ್ ಔಟ್ಲುಕ್ ಯಾವ ಥರ ಇರುತ್ತೆ ಅಂತ. ನೋಡಿ ಇದಿದೆ, ದಿಸ್ ಇಸ್ ದ ಡ್ಯುಯಲ್ ಸ್ಟಾರ್ಟರ್ ಔಟ್ಲುಕ್. ಇದು ಡ್ಯುಯಲ್ ಅಂದರೆ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ. ಸೊ ಅದರ ಹೆಸರು ಹೇಳುತ್ತೆ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್. ಸೊ ಹಾಗಾಗಿ ಇದರಲ್ಲಿ ಸಪ್ಲೈ ಏನಿದೆ ಥ್ರೂ ಕಾಂಟ್ಯಾಕ್ಟ್ರು ಡೈರೆಕ್ಟಾಗಿ ಮೋಟ್ರಿಗೆ ಕನೆಕ್ಟ್ ಆಗುತ್ತೆ. ಅದರಲ್ಲಿರೋ ಕಾಂಟ್ಯಾಕ್ಟ್ರು ಎನರ್ಜೀಸ್ ಆದ ತಕ್ಷಣ ಏನಾಗುತ್ತೆ, ಸೊ 3 ಫೇಸ್ ಸಪ್ಲೈ ಏನಿದೆ ಅದು ಡೈರೆಕ್ಟಾಗಿ ಮೋಟ್ರಿಗೆ ಫ್ಲೋ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ ಹೇಳ್ತೀವಿ. ಸೊ ಇದು ಯೂಶ್ವಲಿ ಲೆಸ್ ದೆನ್ 5 HP ಯೂಸ್ ಆಗುತ್ತೆ. ಸೊ ಆದರೂ ಕೂಡ 5 HPಗೆ ನಾವು ಯೂಸ್ ಮಾಡಲ್ಲ ಇದನ್ನು. 5 HP ಬಂದ ತಕ್ಷಣ ನಾವು ಕಂಪಲ್ಸರಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಯೂಸ್ ಮಾಡಬೇಕಾಗುತ್ತೆ ಅಥವಾ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ಸ್ ಆ ಥರದ್ದೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಸೊ 5 HPಗೂ ಕೂಡ ನಾವು ಡ್ಯುಯಲ್ ಸ್ಟಾರ್ಟರ್ನ ಯೂಸ್ ಮಾಡಲ್ಲ. ಅಪ್ ಟು 5 HP ಅಂತ ಹೇಳ್ಬೋದು, ಬಟ್ 5 HPಗೆ ನಾವು ಯೂಸ್ ಮಾಡಲ್ಲ. ಲೆಸ್ ದೆನ್ 5 HP, ಮ್ಯಾಕ್ಸಿಮಮ್ 2 HP 3 HPವರೆಗೂ ನಾವು ಯೂಸ್ ಮಾಡ್ತೀವಿ. ಅದಾದಮೇಲೆ ಮ್ಯಾಕ್ಸಿಮಮ್ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಡ್ಯುಯಲ್ ಸ್ಟಾರ್ಟರ್. ಡ್ಯುಯಲ್ ಸ್ಟಾರ್ಟರ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ ಡ್ಯುಯಲ್ ಸ್ಟಾರ್ಟರ್ ಒಳಗಡೆ ಕನ್ಸ್ಟ್ರಕ್ಷನ್ ಇದು ಏನು ಕಾಣ್ತಾ ಇದೆ ಇದು. ಸೊ ಇದೆರಡು ಪುಷ್ ಬಟನ್ಸ್ ಇಲ್ಲಿ ಏನು ಕಾಣ್ತಾ ಇದೆ. ಸೊ ಅಲ್ಲಿ ನೋಡಿ ಇದು 3 ಥರದ್ದು ಪುಷ್ ಬಟನ್ಸ್ ಬರುತ್ತೆ. ಸೊ ಈ ಥರದ್ದೇ ಇರುತ್ತೆ, ಇದು ಇರುತ್ತೆ. ಸೊ ಇದು ನೋಡಿ ಆಲ್ರೆಡಿ ಸ್ಟಾರ್ಟಲ್ಲಿ ಮೌಂಟ್ ಆಗಿರೋಂಥದ್ದು. ಇದೆಲ್ಲ ಪ್ಯಾನಲ್ ಮೌಂಟ್ಸ್ ಬರುತ್ತೆ ಇದೆಲ್ಲ. ಸೊ ಇದೆರಡು ಕೂಡ ಪ್ಯಾನಲ್ ಮೌಂಟ್ ಟೈಪ್ ಬರುತ್ತೆ. ಇದು ಮಾತ್ರ ಸ್ಟಾರ್ಟಲ್ಲಿ ಮೌಂಟ್ ಆಗಿರೋ ಥರದ್ದು ಇದು. ಸೊ ನೆಕ್ಸ್ಟ್ ಇದು 3 OLRs ಓವರ್ಲೋಡ್ ರಿಲೇಗಳದ್ದು ಸ್ಯಾಂಪಲ್ ಇದು. ಸೊ ನಾವು ಡ್ಯುಯಲ್ ಸ್ಟಾರ್ಟಲ್ಲಿ ಆಲ್ಮೋಸ್ಟ್ ಈ ಥರದ್ದು ನೋಡ್ತೀವಿ. ಸೊ ಇದು OLR ಡ್ಯುಯಲ್ ಸ್ಟಾರ್ಟರ್ದು. ಇದು ಕಾಂಟ್ಯಾಕ್ಟ್ರು ಕೂಡ ಕಟ್ಲರ್ ಹ್ಯಾಮರ್ ಟೈಪು. ಇದು ಡ್ಯುಯಲ್ ಸ್ಟಾರ್ಟಲ್ಲಿ ಇರುತ್ತೆ. ಸೊ ಅದು ಬಿಟ್ಟರೆ ಪುಷ್ ಬಟನ್, ಇದು ಅಟ್ಯಾಚ್ ಆಗಿರೋ ಪುಷ್ ಬಟನ್ಸ್ ಈ ಥರ ಇರುತ್ತೆ. ಸೊ ಈ ಥರದಲ್ಲೂ ಕೂಡ ನಾವು ಕನೆಕ್ಟ್ ಮಾಡಿ ರನ್ ಮಾಡ್ಬೋದು ಡ್ಯುಯಲ್ ಸ್ಟಾರ್ಟರ್ನ. ಜಸ್ಟ್ ನಮಗೆ ರಿಲೇ ಒಂದು ಕಾಂಟ್ಯಾಕ್ಟ್ರು ಪುಷ್ ಬಟನ್ಸ್ ಇಷ್ಟು ಸಿಕ್ಕಿದ್ರೆ ಸಾಕು. ಸೊ ಕಾಂಟ್ಯಾಕ್ಟರ್ ಅಂದರೆ ಅದರಲ್ಲಿ ಕೂಡ NVC ಕಾಯಿಲ್ ಅದರೊಳಗಡೆ ಇಂಟರ್ನಲ್ ಇರುತ್ತೆ ಇದರೊಳಗಡೆ. ಸೊ ಇದರಲ್ಲೂ ಅಷ್ಟೇ NVC ಕಾಯಿಲ್ ಇರುತ್ತೆ. ಸೊ NVC ಕಾಯಿಲ್, ಕಾಂಟ್ಯಾಕ್ಟ್ರು, OLR, ಪುಷ್ ಬಟನ್ಸ್. ಸೊ ಇಷ್ಟು ಸಿಕ್ಕಿದ್ರೆ ನಮಗೆ ನಾವು ಡ್ಯುಯಲ್ ಸ್ಟಾರ್ಟರ್ನ ಈಸಿಯಾಗಿ ಕನೆಕ್ಷನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಮೋಟ್ರನ್ನ ರನ್ ಮಾಡ್ಬೋದಾಗಿರುತ್ತೆ. ಸೊ ನೋಡಿ ಪಾರ್ಟ್ಸಲ್ಲಿ ಫಸ್ಟು ಪುಷಿಂಗ್ ಸ್ಟಾರ್ಟ್ ಬಟನ್ನು, ಒಂದು ಪುಷಿಂಗ್ ಸ್ಟಾಪ್ ಬಟನ್. ಒಂದು ಸ್ಟಾರ್ಟ್ ಬಟನ್, ಒಂದು ಸ್ಟಾಪ್ ಬಟನ್. ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಬಟನ್ ಬೇಕು, ಸ್ಟಾಪ್ ಮಾಡೋಕ್ಕೆ
ಸ್ಟಾಪ್ ಬಟನ್ ಬೇಕಾಗುತ್ತೆ. ಸೊ ಈ ಥರ ಕಾಂಟ್ಯಾಕ್ಟ್ರ್ ಒಂದು, ಅದನ್ನು ಮೇನ್ ಕಾಂಟ್ಯಾಕ್ಟ್ರ್ ಅಂತ ಹೇಳ್ತೀವಿ. ಸೊ ಕಾಂಟ್ಯಾಕ್ಟ್ರ್ ಮೇಲೆ ಅಥವಾ ಕೆಳಗಡೆ ನಾವು ಓವರ್ಲೋಡ್ ರಿಲೇನ ಕನೆಕ್ಟ್ ಮಾಡ್ತೀವಿ. ಸೊ ಈ ರಿಲೇ ಯಾವಾಗಲೂ ನಾವು ಕಾಂಟ್ಯಾಕ್ಟ್ರಿಗಿಂತ ಬಿಫೋರ್, ಅಂದರೆ ಸಪ್ಲೈ ಬರುತ್ತಲ್ಲ ಕಾಂಟ್ಯಾಕ್ಟ್ರಿಗೆ, ಸೊ ಅಲ್ಲಿ ಬೇಕಾದರೂ ಕನೆಕ್ಟ್ ಮಾಡ್ಬೋದು ಓವರ್ಲೋಡ್ ರಿಲೇ, ಅಥವಾ ಕಾಂಟ್ಯಾಕ್ಟ್ ಆದಮೇಲೆ ಕನೆಕ್ಟ್ ಮಾಡಿ ಓವರ್ಲೋಡ್ ರಿಲೇ, ದೆನ್ ಟು ಮೋಟ್ರ್ ಬೇಕಾದರೂ ಕನೆಕ್ಟ್ ಮಾಡ್ಬೋದು. ಸೊ ಬಿಫೋರ್ ಆಫ್ಟರ್ ದ ಕಾಂಟ್ಯಾಕ್ಟ್ರ್ ನಾವು ಓವರ್ಲೋಡ್ ರಿಲೇನ ಕನೆಕ್ಟ್ ಮಾಡ್ಕೋಬೋದು, ಬಿಫೋರ್ ಆರ್ ಆಫ್ಟರ್ ಎನಿವೇರ್. ಸೊ ಅದು ಬಿಟ್ಟರೆ ರಿಲೇ ಕಾಯಿಲ್ ಅಂದರೆ ನೋ ವೋಲ್ಟ್ ಕಾಯಿಲ್ ಅಂತ ಏನು ಹೇಳ್ತೀವಿ, ಅದು ರಿಲೇ ಕಾಯಿಲ್ ಇದು. ಸೊ ಅದರಲ್ಲಿ ಇರೋ ಕಾಯಿಲ್ ಏನು ಮಾಡುತ್ತೆ, ಕಾಂಟ್ಯಾಕ್ಟರ್ನ ಎನರ್ಜೈಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ರಿಲೇ ಕಾಯಿಲ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನು ನೋ ವೋಲ್ಟ್ ಕಾಯಿಲ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಪುಷ್ ಬಟನ್ಸ್. ಸೊ ಪುಷ್ ಬಟನ್ಸ್ ಬಂದು ಅದರಲ್ಲಿ ಏನಿರುತ್ತೆ, ನಾರ್ಮಲಿ ಓಪನ್, ನಾರ್ಮಲಿ ಕ್ಲೋಸ್ ಮಾತ್ರ ಇರುತ್ತೆ. ಸೊ ಈಗ ಬರ್ತಾ ಇರೋ ಪುಷ್ ಬಟನ್ಸಲ್ಲಿ ನಾರ್ಮಲಿ ಓಪನ್, ನಾರ್ಮಲಿ ಕ್ಲೋಸ್ ಎರಡೂ ಕೂಡ ಇರುತ್ತೆ. ಸೊ ಅದರಲ್ಲಿ ನಾವು ಡಿಪೆಂಡ್ ಅಪಾನ್ ಪುಷ್ ಬಟನ್ ನಾವು ಯಾವುದಕ್ಕೆ ಯೂಸ್ ಮಾಡ್ತಿದ್ದೀವಿ. ಆನ್ ಬಟನ್ಗೆ ಯೂಸ್ ಮಾಡಿದ್ರೆ ಅದರಲ್ಲಿರೋ ನಾರ್ಮಲಿ ಓಪನ್ ಮಾತ್ರ ಯೂಸ್ ಮಾಡ್ಕೋಬೇಕು. ಆಫ್ ಬಟನ್ ಯೂಸ್ ಮಾಡಿದ್ರೆ ನಾರ್ಮಲಿ ಕ್ಲೋಸ್ ಯೂಸ್ ಮಾಡ್ಕೋಬೇಕು, ಆ ಥರ ಇರುತ್ತೆ. ಸೊ ಇದು ಬಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಸಿಂಗಲ್ ಎಲಿಮೆಂಟ್ ಇದು. ಸೊ ಇದರಲ್ಲಿ ಡಬಲ್ ಎಲಿಮೆಂಟ್ ಕೂಡ ಬರುತ್ತೆ, NO NC ಎರಡೂ ಇರುತ್ತೆ. ಸೊ ನಾವು ಅದು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಆ ಥರ ಇರುತ್ತೆ. ಬಟ್ ಇಲ್ಲಿರೋದು ಸಿಂಗಲ್ ಎಲಿಮೆಂಟ್ ಇದು. ಸೊ ಗ್ರೀನ್ ಅಂದರೆ, ಸೊ ಇದು ನಾರ್ಮಲಿ ಓಪನ್, ಅಂದರೆ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ. ಸೊ ಗ್ರೀನ್ ಅಂದರೆ ನಾರ್ಮಲಿ ಓಪನ್ ಇರುತ್ತೆ. ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಇದು ಕ್ಲೋಸ್ ಆಗುತ್ತೆ, ಆವಾಗ ಸಪ್ಲೈ ಕಂಟಿನ್ಯೂಟಿ ಆಗುತ್ತೆ. ಪ್ರೆಸ್ ಮಾಡಿದಾಗ ಇದು ಕ್ಲೋಸ್ ಆಗುತ್ತೆ. ನೋಡಿ ಇಲ್ಲೇ ಕಾಣ್ತಾ ಇದೆ ಸಿಂಬಲ್, ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಅದು ಗ್ರೀನ್ ಪುಷ್ ಬಟನ್. ಸೊ ಇದು ಯಾವಾಗಲೂ ಆನ್ಗೆ ಯೂಸ್ ಮಾಡ್ತೀವಿ ನಾವು. ಆನ್ ಮಾಡೋದಕ್ಕೆ ಗ್ರೀನ್ ಪುಷ್ ಬಟನ್ ಯೂಸ್ ಮಾಡ್ತೀವಿ, ಪ್ರೆಸ್ ಮಾಡಿದಾಗ ಆನ್ ಆಗಬೇಕು. ಸೊ ಆಫ್ಗೆ ಯಾವಾಗಲೂ ರೆಡ್ ಪುಷ್ ಬಟನ್ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಆಲ್ರೆಡಿ ಕ್ಲೋಸ್ ಆಗಿರುತ್ತೆ, ಇದು ನೀವು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಯಾಕಂದರೆ ಇದರಲ್ಲಿ NC ಇರುತ್ತೆ, ಇದರಲ್ಲಿ NO ಇರುತ್ತೆ. NO ಅಂದರೆ ನಾರ್ಮಲಿ ಓಪನ್, NC ಅಂದರೆ ನಾರ್ಮಲಿ ಕ್ಲೋಸ್ಡ್. NO ಅಂದರೆ ಪುಷ್ ಮಾಡಿದಾಗ NC ಆಗುತ್ತೆ. ಸೊ NC ಅಂದರೆ ಪುಷ್ ಮಾಡಿದಾಗ NO ಆಗುತ್ತೆ. ಸೊ ಹಾಗೆ ಕಾಂಟ್ಯಾಕ್ಟ್ಸ್ ನಿಮಗೆ ಗೊತ್ತಾಗಿರಲಿ. ಸೊ ಆನ್ ಬಟನಲ್ಲಿ ಯಾವಾಗಲೂ NO ಇರುತ್ತೆ, ಪುಷ್ ಮಾಡಿದ್ರೆ NC ಆಗುತ್ತೆ, ನಾರ್ಮಲಿ ಕ್ಲೋಸ್ ಆಗುತ್ತೆ. ಸೊ ಆಫ್ ಬಟನಲ್ಲಿ NC ಇರುತ್ತೆ, ಪುಷ್ ಮಾಡಿದಾಗ NO ಆಗುತ್ತೆ, ನಾರ್ಮಲಿ ಓಪನ್ ಆಗುತ್ತೆ. ಸೊ ಇದಿಷ್ಟು ಪುಷ್ ಬಟನ್ಸ್ ಬಗ್ಗೆ. ನೆಕ್ಸ್ಟ್ ಸೊ ನೋಡಿ, ನಾವು ಡ್ಯುಯಲ್ ಸ್ಟಾರ್ಟಲ್ಲಿ ಫಿಕ್ಸ್ಡ್ ಟೈಪ್ ಪುಷ್ ಬಟನ್ಸ್ ಏನು ನೋಡ್ತೀವಿ. ಸೊ ಅದರಲ್ಲಿ ಏನಿರುತ್ತೆ ಅಂದರೆ, ಸೊ ಈ ಪುಷ್ ಬಟನ್ನು ಫ್ರಂಟ್ ಪ್ಯಾನಲಲ್ಲಿ ಇರುತ್ತೆ, ಬ್ಯಾಕ್ ಪ್ಯಾನಲಲ್ಲಿ ಏನಿದೆ ಇದರಲ್ಲಿ ಒಳಗಡೆ ಕಾಂಟ್ಯಾಕ್ಟರ್ಸು OLR ಎಲ್ಲ ಇದೆ. ಸೊ ಈ OLRಲ್ಲಿ 2 ಪಾಯಿಂಟ್ ಏನು ನೋಡ್ತಾ ಇದ್ದೀರಾ ನೀವು. ಸೊ ಈ 2 ಪಾಯಿಂಟ್ ಇದೇನಿದೆ, ದಿಸ್ ಪಾಯಿಂಟ್ ಈಸ್ ಆಫ್ ಪುಷ್ ಬಟನ್. ಈ ಪುಷ್ ಬಟನ್ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಪ್ರೆಸ್ ಆಗುತ್ತೆ ಒಳಗಡೆ, ಈ ಸ್ಟಾರ್ಟರ್ ಒಳಗಡೆ. ನೀವು ಆಫ್ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಇದು ಪ್ರೆಸ್ ಆಗುತ್ತೆ, ಆನ್ ಪ್ರೆಸ್ ಮಾಡಿದ್ರೆ ಇದು ಪ್ರೆಸ್ ಆಗುತ್ತೆ. ಸೊ ಇದು ಓವರ್ಲೋಡ್ ರಿಲೇ ಇದು ಆ್ಯಕ್ಚುಲಿ. ಸೊ ಓವರ್ಲೋಡ್ ರಿಲೇನಲ್ಲಿ NO ಆ್ಯಂಡ್ NC ಅಥವಾ NC ಆ್ಯಂಡ್ NO ಏನಿದೆ, ಸೊ ಅದನ್ನು ನಾವಿಲ್ಲಿ ಪುಷ್ ಬಟನ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನೇ ಪ್ರೆಸ್ ಮಾಡಿ ನಾವು ಇಲ್ಲಿರೋ NC ಒಳಗಡೆ ಏನಿದೆ, ಓವರ್ಲೋಡ್ ರಿಲೇನಲ್ಲಿ NC ಏನಿದೆ ಅದನ್ನು ಓಪನ್ ಮಾಡ್ತೀವಿ. ಸೊ ಈ ಥರ ಈ ಆನ್ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಇದು ಪ್ರೆಸ್ ಆಗುತ್ತೆ, ಅವಾಗ ಇದರಲ್ಲಿ NO ಇದೆ ಅದು NC ಆಗುತ್ತೆ ಪ್ರೆಸ್ ಮಾಡಿದಾಗ. ಸೊ NC ಇರೋದು ಪ್ರೆಸ್ ಮಾಡಿದಾಗ NO ಆಗುತ್ತೆ. ಸೊ ಇದೆರಡು ನಾವು ಪ್ರೆಸ್ ಮಾಡಿದ್ರೆ ಈ OLRಲಿರುವಂಥ ಈ 2 ಕಾಂಟ್ಯಾಕ್ಟ್ಸು ಪ್ರೆಸ್ ಆಗುತ್ತೆ. ಸೊ ರೆಡ್ಡಿಗೆ ಈ ಕಾಂಟ್ಯಾಕ್ಟು, ಗ್ರೀನ್ಗೆ ಈ ಕಾಂಟ್ಯಾಕ್ಟ್ ಪ್ರೆಸ್ ಆಗುತ್ತೆ. ಸೊ ಇದು ರೆಡಿ ಈ ಥರ ಏನು ಪ್ಯಾನಲ್ ಬಾಕ್ಸ್ ಟೈಪ್ ಏನಿದೆ ಡ್ಯುಯಲ್ ಸ್ಟಾರ್ಟ್ರು, ಸೊ ಇದರಲ್ಲಿ ಈ ಥರದ್ದು ಕನೆಕ್ಷನ್ ಇರುತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ರು ಡ್ಯುಯಲ್ ಸ್ಟಾರ್ಟ್ರು. ಸೊ ಡ್ಯುಯಲ್ ಸ್ಟಾರ್ಟಲ್ಲಿ ಆ್ಯಕ್ಚುಲಿ ಈಗ ನಾವೇನು ನೋಡ್ತಾ ಇದ್ದೀವಿ, ಆ ಟೈಪ್ ಡ್ಯುಯಲ್ ಸ್ಟಾರ್ಟಲ್ಲಿ ಈ ಥರದ್ದು ಕಟ್ಲರ್ ಹ್ಯಾಮರ್ ಟೈಪ್ ಕಾಂಟ್ಯಾಕ್ಟ್ ಯೂಸ್ ಮಾಡ್ತೀವಿ. ಸೊ ಇದು ರೆಡಿ ಕಾಂಟ್ಯಾಕ್ಟ್ರು. ಸೊ ಇದರೊಳಗಡೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ, ದಿಸ್ ಈಸ್ ದ NVC ಕಾಯಿಲ್. ಸೊ ಇದು ಕಾಂಟ್ಯಾಕ್ಟದ್ದು ಕಂಪ್ಲೀಟ್ ಅಸೆಂಬ್ಲಿ ಇದು. ಸೊ ಇಲ್ಲಿ NVC ಕಾಯಿಲ್ ಇದೆ. ಸೊ ಅದರೊಳಗಡೆ ಕೋರ್ಸ್ ಇರುತ್ತೆ. ನೀವು ಸಪ್ಲೈ ಕೊಟ್ಟಾಗ ಎನರ್ಜೀಸ್ ಆದಾಗ ಏನಾಗುತ್ತೆ, ಈ ಏನು ಕೆಳಗಡೆ ಬಾಟಮ್ ಕೋರ್ ಇದೆ ಅದು ಮೇಲ್ಗಡೆಗೆ ಅವಾಗ ಅಟ್ರಾಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಏನು ಕಾಂಟ್ಯಾಕ್ಟ್ಸ್ ನಿಮ್ಗೆ ಕಾಣ್ತಾ ಇದೆ, ಸೊ ಇದು ಓಪನ್ ಆಗಿದೆ ಆ್ಯಕ್ಚುಲಿ, ಇದು ಕ್ಲೋಸ್ ಆಗುತ್ತೆ ಅವಾಗ. ಇದು ಈ ಕಾಂಟ್ಯಾಕ್ಟ್ ಇಲ್ಲಿ ಟಚ್ ಆಗುತ್ತೆ. ಸೊ ಇದು ಯೂಶ್ವಲಿ 4 NOಗಳಿರುತ್ತೆ. ಸೊ ಅದರಲ್ಲಿ ಫಸ್ಟ್ 3 NOs ಬಂದು ಮೇನ್ ಪವರ್ಗೆ, ಅಂದರೆ 3 ಫೇಸ್ RYB ಏನು ಸಪ್ಲೈ ಬರುತ್ತೆ, ಸೊ ಅದಕ್ಕೋಸ್ಕರ ಇರುತ್ತೆ ಫಸ್ಟ್ 3 NOs. ಸೊ 4th NO ಬಂದು ಆಕ್ಸಿಲರಿ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಅದು ಪುಷ್ ಬಟನ್ ಏನಿದೆ, ಆನ್ ಪುಷ್ ಬಟನ್ ಅದಕ್ಕೆ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಯಾಕಂದರೆ ಅದು ಆಕ್ಸಿಲರಿ NO, ಅದನ್ನು ಹೋಲ್ಡ್ ಆನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಪುಷ್ ಬಟನ್ ಪ್ರೆಸ್ ಮಾಡಿದಾಗ NC ಆಗುತ್ತೆ, ಮತ್ತು ಬಿಟ್ಟರೆ NO ಆಗಿಬಿಡುತ್ತೆ. ಸೊ ಅದು ಹೋಗದೆ ಇರೋ ಹಾಗೆ, ಅಂದರೆ ಕಂಟಿನ್ಯೂಟಿ ಪವರ್ ಬರೋದಕ್ಕೆ ಇದು ಆಕ್ಸಿಲರಿ ಕಾಂಟ್ಯಾಕ್ಟ್ನ ಕಂಟ್ರೋಲ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ ಇದು. ಸೊ ಇದು 3 ಬಂದು ಪವರ್ ಸರ್ಕ್ಯೂಟು, ಇದು ಬಂದು ಕಂಟ್ರೋಲ್ ಸರ್ಕ್ಯೂಟಿಗೆ ಆಕ್ಸಿಲರಿ ಕಾಂಟ್ಯಾಕ್ಟಾಗಿ NO ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಆ್ಯಕ್ಚುಲಿ ಇದು ಓಪನ್ ಕಾಣ್ತಾ ಇದೆ ಇಲ್ಲಿ ನಿಮಗೆ. ಸೊ ಇದು ಕ್ಲೋಸ್ ಆದಾಗ ಏನಾಗುತ್ತೆ, ಇದು ಮೇಲ್ಗಡೆಗೆ ಹೋಗುತ್ತೆ. ಸೊ ಇದು ಅಟ್ರಾಕ್ಟ್ ಆದಾಗ, ಎನರ್ಜೈಸ್ ಆದಾಗ,
ಸೊ ಈ ಪೋರ್ಷನ್ ಏನಿದೆ ಇದು ಮೇಲಕ್ಕೆ ಹೋಗುತ್ತೆ, ಸ್ವಲ್ಪ ಹೋದಾಗ ಏನಾಗುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ಸ್ ಏನು ಓಪನ್ ಕಾಣ್ತಾ ಇದೆ ಅದು ಕ್ಲೋಸ್ ಆಗುತ್ತೆ. ಸೊ ಇದಿಷ್ಟು ಬಂದು ಕಾಂಟ್ಯಾಕ್ಟರ್. ಇದರಲ್ಲಿ ಏನಿರುತ್ತೆ, ಆ್ಯಕ್ಚುಲಿ 4 NOಗಳಿರುತ್ತೆ. ಅದರಲ್ಲಿ ಫಸ್ಟ್ 3 NO ಏನಿದೆ ಅದು ಪವರ್ NO, ಪವರ್ಗೆ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ಸ್ ಇದು. ಸೊ 4th ಒನ್ ಬಂದು ಆಕ್ಸಿಲರಿ NO ಅದು. ಇದರಲ್ಲಿ ನೋ ವೋಲ್ಟ್ ಕಾಯಿಲ್ ಅಥವಾ NVC ಅಂತ ಏನು ಹೇಳ್ತೀವಿ ಅದಿರುತ್ತೆ. ಅದು ಎನರ್ಜೀಸ್ ಆದಾಗ ಮಾತ್ರ ಸೊ ಈ ಕಾಂಟ್ಯಾಕ್ಟ್ಸು ಕ್ಲೋಸ್ ಆಗುತ್ತೆ. ಇದರಲ್ಲಿ ಇಲ್ಲಿರೋ ಕಾಂಟ್ಯಾಕ್ಟ್ಸ್. ಸೊ ಇದ್ರ ಮೇಲ್ಗಡೆ ನಾವೇನು ಕನೆಕ್ಟ್ ಮಾಡ್ತೀವಿ, OLR ಕನೆಕ್ಟ್ ಆಗುತ್ತೆ. ಇದ್ರ ಮೇಲೆ ಓವರ್ಲೋಡ್ ರಿಲೇ ಕನೆಕ್ಟ್ ಆಗುತ್ತೆ. ಸೊ ಆವಾಗ ಇದು ಕಂಪ್ಲೀಟ್ ಆಗುತ್ತೆ. ಈ ಸ್ಟಾರ್ಟರ್ ಕಂಪ್ಲೀಟ್ ಆಗಬೇಕಂದ್ರೆ ಸೊ ಲಾಸ್ಟ್ ನೀವೇನು ಓವರ್ಲೋಡ್ ರಿಲೇ ನೋಡಿದ್ರಲ್ಲ, ಸೊ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕೂಡ ಬರುತ್ತೆ ಅದು ಓವರ್ಲೋಡ್ ರಿಲೇ. ಸೊ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ಈ ಪೋರ್ಷನಲ್ಲಿ ಓವರ್ಲೋಡ್ ರಿಲೇ ಅಂದರೆ ಈ ಟೈಪ್ ಸ್ಟಾರ್ಟರಲ್ಲಿ ಫಸ್ಟೇ ಓವರ್ಲೋಡ್ ರಿಲೇ ಇರುತ್ತೆ, ಅದಾದಮೇಲೆ ಕಾಂಟ್ಯಾಕ್ಟ್ ಇರುತ್ತೆ. ಅದಾದಮೇಲೆ ಇಲ್ಲಿಂದ ಸಪ್ಲೈ ಏನಿದೆ ಈ 3 ಕಾಂಟ್ಯಾಕ್ಟಿಂದ ಇಲ್ಲಿಂದ ಮೋಟ್ರಿಗೆ ಸಪ್ಲೈ ಹೋಗುತ್ತೆ. ಸೊ ಇದ್ರ ಮೇಲ್ಗಡೆ ಏನೇನು OLR ಫಿಕ್ಸ್ ಮಾಡ್ತೀವಿ, ಸೊ ಅದಕ್ಕೆ ಇನ್ಕಮಿಂಗ್ ಸಪ್ಲೈ ಇರುತ್ತೆ. ಸೊ ಅದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ನೋಡಿ, ಇದು ಓವರ್ಲೋಡ್ ರಿಲೇ ಅಂದರೆ ಸೊ ಇದು ಮೋಟ್ರ್ ಏನಾದರೂ ಓವರ್ಲೋಡ್ ಆದಾಗ ಮಾತ್ರ ಇದು ಟ್ರಿಪ್ ಮಾಡುತ್ತೆ. ಇದರಲ್ಲಿ ಒಂದು NC ಇರುತ್ತೆ. ಸೊ ಓವರ್ಲೋಡ್ ರಿಲೇ ಯೂಶ್ವಲಿ ಏನಿದೆ ಅದು ಬೈಮೆಟಾಲಿಕ್ ಸ್ಟ್ರಿಪ್, ಅದು ಇದರೊಳಗಡೆ ಇರುತ್ತೆ. ಸೊ ಬೈಮೆಟಾಲಿಕ್ ಸ್ಟ್ರಿಪ್ ಪ್ರಿನ್ಸಿಪಲ್ ಅಂದರೆ ಹೀಟಿಂಗ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಸೊ ನೋಡಿ, ಓವರ್ಲೋಡ್ ರಿಲೇ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಬೈಮೆಟಾಲಿಕ್ ಸ್ಟ್ರಿಪ್ಸ್. ಅದರಲ್ಲಿ ಏನಾಗುತ್ತೆ ಅಂದರೆ ಏನು ಬೈಮೆಟಲ್ ಎರಡು ಥರದ್ದು ಮೆಟಲ್ಲು ಬೈಂಡ್ ಮಾಡಿರ್ತಾರೆ. ಸೊ ಅದು ಹೀಟ್ ಮಾಡಿದಾಗ ಏನಾಗುತ್ತೆ, ಒಂದು ಮೆಟಲ್ ಬೆಂಡ್ ಆಗುತ್ತೆ. ಬೆಂಡ್ ಆಗಿ ಏನಾಗುತ್ತೆ ನೋಡಿ, ಇಲ್ಲಿ ನಿಮಗೆ ಈ ಡಯಾಗ್ರಾಮಲ್ಲಿ ಕಾಣ್ತಾ ಇದೆ. ಸೊ ದಿಸ್ ಈಸ್ ನಾರ್ಮಲ್ ಪೊಸಿಷನ್ನು. ಸೊ ಮೋಟ್ರಲ್ಲಿ ಏನು ಓವರ್ಲೋಡ್ ಆಗಿಲ್ಲ. ಸೊ ಇದು ನೋಡಿ, ದಿಸ್ ಈಸ್ ಟ್ರಿಪ್ಪಿಂಗ್ ಪಾಯಿಂಟ್. ಇದೆರಡು ಬೈಮೆಟಾಲಿಕ್ ಸ್ಟ್ರಿಪ್ಸ್ ಇದು. ಸೊ ಇದೆರಡು ಬೈಮೆಟಾಲಿಕ್ ಸ್ಟ್ರಿಪ್ಸ್ ಇದೆ. ದಿಸ್ ಈಸ್ ಟ್ರಿಪ್ಪಿಂಗ್ ಪಾಯಿಂಟ್ ಇದು. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಆ್ಯಕ್ಚುಲಿ ಈ NC ಏನಿದೆ ಅದು NO ಆಗುತ್ತೆ. ಸೊ ಇದು ಪ್ರೆಸ್ ಆದ ತಕ್ಷಣ ಈ NC ಏನಿದೆ ಅದು NO ಆಗುತ್ತೆ. ಸೊ ಇಲ್ಲೇನಿದೆ ಇದು ಕನೆಕ್ಷನ್ನು, ಇಲ್ಲೇನು ಸಪ್ಲೈ ಬರ್ತಾ ಇದೆ ಮೋಟ್ರಿಗೆ, ಸೊ ಅದು ಥ್ರೂ ಹೀಟಿಂಗ್ ಎಲಿಮೆಂಟಿಂದ ಬರ್ತಾ ಇರುತ್ತೆ. ಇಲ್ಲಿಂದ ಸಪ್ಲೈ ಥರ ಕಂಟಿನ್ಯೂಟಿ ಆಗ್ತಾ ಇರುತ್ತೆ ಮೋಟ್ರಿಗೆ, 3 ಫೇಸ್ ಸಪ್ಲೈ. ಸೊ ಮೋಟ್ರ್ ಏನಾದರೂ ಓವರ್ಲೋಡ್ ಆದರೆ ಏನಾಗುತ್ತೆ, ದಿಸ್ ಹೀಟಿಂಗ್ ಎಲಿಮೆಂಟ್ ಹೀಟ್ ಆಗುತ್ತೆ. ಹೀಟಾಗಿ ಆ ಹೀಟ್ ಏನಿದೆ ಈ ಬೈಮೆಟಾಲಿಕ್ ಸ್ಟ್ರಿಪ್ನ ನೋಡಿ ಸ್ಟ್ರೈಟ್ ಇದೆ ಈಗ ಇದು. ಸೊ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ಈ ಬೈಮೆಟಾಲಿಕ್ ಸ್ಟ್ರಿಪ್ಸ್ ಇಲ್ಲಿ ಸ್ಟ್ರೈಟ್ ಇರೋದು ಹೀಟಾಗಿ ಏನಾಗಿದೆ, ಬೆಂಡಾಗಿ ಈ ಪಾಯಿಂಟ್ನ ಪ್ರೆಸ್ ಮಾಡ್ತಾ ಇದೆ. ಈ ಪಾಯಿಂಟ್ನ ಪ್ರೆಸ್ ಮಾಡಿದ ತಕ್ಷಣ ಏನಾಗ್ತಾ ಇದೆ, ಏನು NC ಇದೆ ಅದು NO ಆಗಿ ಓಪನ್ ಆಗ್ತಾ ಇದೆ. ಸೊ ಈ NC ಏನಿದೆ OLRನಲ್ಲಿರೋಂಥ NC ಇದರೊಳಗಡೆ ಇರುತ್ತೆ, ಅದು NC. ಸೊ ಆ NC ಏನಾಗ್ತಾ ಇದೆ, ಇಲ್ಲಿ ಏನು ಕಾಣಿಸಿದೆ ನಿಮ್ಗೆ NC, ಅದು NO ಆಗಿ ಕನ್ವರ್ಟ್ ಆಗಿದೆ. ನೋಡಿ ಇಲ್ಲಿ ನಾರ್ಮಲ್ ಪೊಸಿಷನ್ನು. ಸೊ ಇಲ್ಲಿ ಇದು ಬೈಮೆಟಾಲಿಕ್ ಸ್ಟ್ರಿಪ್ಸ್ ಹೀಟಾಗಿ ಬೆಂಡ್ ಆಗಿದ್ದಾವೆ. ಈಗೇನಾಗಿದೆ, ಸೊ NC ಇರೋದು NO ಆಗಿದೆ, ನಾರ್ಮಲಿ ಓಪನ್. ಅವಾಗೇನಾಗುತ್ತೆ, ಮೋಟ್ರಿಗೆ ಫ್ಲೋ ಆಗ್ತಾ ಇರೋ ಸಪ್ಲೈ ಕಟ್ಟಾಗಿ ಮೋಟ್ರ್ ಸೇಫ್ ಆಗುತ್ತೆ. ಸೊ ಇದು ಬೈಮೆಟಾಲಿಕ್ ಸ್ಟ್ರಿಪ್ಸ್ ಅಥವಾ ಓವರ್ಲೋಡ್ ರಿಲೇದು ಫಂಕ್ಷನ್. ಸೊ ನೆಕ್ಸ್ಟ್ ನೋ ವೋಲ್ಟ್ ಕಾಯಿಲ್. ಸೊ ನೋ ವೋಲ್ಟ್ ಕಾಯಿಲ್ ಅಂದರೆ ಕಾಂಟ್ಯಾಕ್ಟ್ ಒಳಗಡೆ ಇರುತ್ತೆ ಅಂತ ಹೇಳಿದೆ ನಿಮಗೆ ಇಲ್ಲಿ ನೋಡಿ ನೀಟಾಗಿ ಕಾಣ್ತಾ ಇದೆ. ಸೊ ಇದು ಎಷ್ಟು 380 ವೋಲ್ಟಿಂದ 415 ವೋಲ್ಟ್ಸ್ ಅಂದರೆ ಇದು ಇದಕ್ಕೆ 2 ಫೇಸ್ ಕೊಟ್ಟರೆ ಎನರ್ಜೀಸ್ ಆಗೋದು ಇದು. ಯಾಕಂದರೆ ಇದು 380 to 415 ವೋಲ್ಟ್ಸ್ವರೆಗೂ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಕಂಪಲ್ಸರಿ ನೀವು 2 ಫೇಸ್ ಸಪ್ಲೈ ಕೊಡಬೇಕು. ಬಟ್ ಇದರಲ್ಲಿ ಸಿಂಗಲ್ ಫೇಸ್ ಸಪ್ಲೈದು ಸಿಗುತ್ತೆ ನಿಮಗೆ 230 to 250 ವೋಲ್ಟ್ಸ್ವರೆಗೂ ಅದು ಸಿಗುತ್ತೆ. ಸೊ ಅದನ್ನು ನೀವು ಸಿಂಗಲ್ ಫೇಸ್ ಮೋಟರ್ಸ್ಗೆ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಬರೀ ಒಂದು ಫೇಸ್ ನ್ಯೂಟ್ರಲ್ ಕೊಟ್ಟರೆ ಎನರ್ಜೀಸ್ ಆಗುತ್ತೆ. ಬಟ್ ಇದಕ್ಕೆ ಇದು 380 to 415 ವೋಲ್ಟ್ಸ್ ಇರೋದ್ರಿಂದ ಇದಕ್ಕೆ 2 ಫೇಸ್ ಸಪ್ಲೈ ಕೊಡಬೇಕಾಗುತ್ತೆ. ನೋಡಿ, ಇಟ್ ಈಸ್ ದ ಕಾಯಿಲ್ ಯೂಸ್ ಟು ಎನರ್ಜೈಸ್ ದ ಸ್ಟಾರ್ಟರ್ ವಿಚ್ ಈಸ್ ಲೊಕೇಟೆಡ್ ಅಂಡರ್ ದ ಕಾಂಟ್ಯಾಕ್ಟ್. ನೋಡಿ, ಈ ಕಾಂಟ್ಯಾಕ್ಟ್ ಕೆಳಗಡೆ ಲೊಕೇಟ್ ಆಗಿರುತ್ತೆ, ಇದರೊಳಗಡೆ ಕೋರ್ ಇರುತ್ತೆ. ಸೊ ಈ ಕೆಳಗಡೆನೂ ಒಂದು ಕೋರ್ ಇರುತ್ತೆ. ಸೊ ಇದಕ್ಕೆ ಸಪ್ಲೈ ಸಿಕ್ಕ ತಕ್ಷಣ 2 ಫೇಸ್ ಸಪ್ಲೈ ಸಿಕ್ಕಿದ ತಕ್ಷಣ ಏನಾಗುತ್ತೆ, ಇದರೊಳಗಡೆ ಇರೋಂಥ ಕೋರು ಮ್ಯಾಗ್ನೆಟೈಸ್ ಆಗುತ್ತೆ. ಮ್ಯಾಗ್ನೆಟೈಸ್ ಅಂದರೆ ಎನರ್ಜೈಸ್ ಆಗುತ್ತೆ. ಮ್ಯಾಗ್ನೆಟೈಸ್ ಆದಾಗ ಏನಾಗುತ್ತೆ, ಈ ಕೆಳಗಡೆ ಇರೋ ಕೋರ್ನ ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಕೋರ್ನ ಅಟ್ರ್ಯಾಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ರೇಡ್ ಏನಿದೆ ಇದು ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋದಾಗ ಇಲ್ಲಿರೋ ಕಾಂಟ್ಯಾಕ್ಟ್ಸ್ 4 ಏನು NO ಇದೆ ಅದು NC ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗೇನಾಗುತ್ತೆ, ಇಲ್ಲೇನು 3 ಫೇಸ್ ಸಪ್ಲೈ ಬರ್ತಾ ಇದೆ ಓವರ್ಲೋಡಿಂದ OLRinದ ಕಾಂಟ್ಯಾಕ್ಟ್ರಿಗೆ, ಇದು ಕ್ಲೋಸ್ ಆದ ತಕ್ಷಣ ಏನಾಗುತ್ತೆ, ಈ 3 ಕಾಂಟ್ಯಾಕ್ಟ್ಸ್ ಏನಿದೆ ಇಲ್ಲಿಂದ 3 ಫೇಸ್ ಸಪ್ಲೈ ಮೋಟ್ರಿಗೆ ಹೋಗುತ್ತೆ. ಸೊ ಆಗ ಮೋಟ್ರ್ ಆನ್ ಆಗುತ್ತೆ. ಸೊ ಇದು NVC. ನೆಕ್ಸ್ಟ್ ನೋಡಿ, NVCಗಳು ಇನ್ನೂ ಬೇಕಾದಷ್ಟು ಥರದ್ದಿದೆ. ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ 380 to 440 ವೋಲ್ಟ್ಸ್. ಅಂದರೆ ಇದಕ್ಕೆ ಮಿನಿಮಮ್ 2 ಫೇಸ್ ಸಪ್ಲೈ ಬೇಕೇ ಬೇಕು. 2 ಫೇಸ್ ಸಪ್ಲೈಗಿಂತ ಅಥವಾ ಸಿಂಗಲ್ ಫೇಸ್ ಸಪ್ಲೈ ಕೊಟ್ಟರೆ ಇದೆಲ್ಲ ಎನರ್ಜೀಸ್ ಆಗಲ್ಲ, ವೈಬ್ರೇಟ್ ಆಗ್ತಾ ಇರುತ್ತೆ ಸುಮ್ಮನೆ. ಹಾಗೆ ಇದು 2 ಫೇಸ್ ಸಪ್ಲೈ ಅಂದರೆ ಪಾಲಿಫೇಸ್ಗೆ ಮಾತ್ರ ಯೂಸ್ ಮಾಡುವಂಥ ಒಂದು ನೋ ವೋಲ್ಟ್ ಕಾಯಿಲ್. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ NVCಗಳು ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ NVC ಡಿಫ್ರೆಂಟ್ ಟೈಪ್ಸ್ ಆಫ್ NVCಗಳಿದು. ಸೊ ಇದರಲ್ಲಿ ಸಿಂಗಲ್ ಫೇಸು ಬರುತ್ತೆ ನಿಮಗೆ, 2 ಫೇಸ್ದು ಬರುತ್ತೆ. ಸೊ ಇದಿಷ್ಟು ಕನ್ಸ್ಟ್ರಕ್ಷನ್ ಆಫ್ ಡ್ಯುಯಲ್ ಸ್ಟಾರ್ಟರ್. ಥ್ಯಾಂಕ್ ಯು ಆಲ್.